ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. 25,000 ಫಲಾನುಭವಿಗಳಿಗೆ ಕಂದಾಯ ಸವಲತ್ತು ವಿತರಣೆಗೆ ಕ್ಷಣಗಣನೆ. ನಾಳೆ ಕಂದಾಯ ಸೇವೆಗಳ ಗ್ಯಾರಂಟಿ ಸಮರ್ಪಣಾ ಸಮಾವೇಶ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲು ಜಿಲ್ಲಾಧಿಕಾರಿ ಜಿ ಪ್ರಭು ಮನವಿ. ಗೂಡು ಇಲ್ಲದೆ ಅನಾಥವಾದ ಎಚ್ ಕ್ರಾಸ್ ಸರ್ಕಾರಿ ರೇಷ್ಮೆಗೂಡು ಮಾರ್ಕೆಟ್. ಲೆಕ್ಕಕ್ಕೆ ಉಂಟು ಆಟಕ್ಕೆ ಇಲ್ಲ ಎಂಬ ಸ್ಥಿತಿ. ಇಡೀ ಮಾರ್ಕೆಟ್ಗೆ ಒಬ್ಬ ಅಟೆಂಡರು, ಇನ್ಚಾರ್ಜ್ ಸಹಾಯಕ ನಿರ್ದೇಶಕ ಮಾತ್ರ ಕಾರ್ಯನಿರ್ವಹಣೆ. ಕೂರಲು ಕುರ್ಚಿಗಳಿಲ್ಲ, ಮಳಿಗೆಗಳಿಗೆ ಬೀಗ. ಬಸ್ ನಿಲ್ದಾಣದ ಮುಂದೆಯೇ ಅಕ್ರಮ ವಾಹನ ನಿಲ್ಲಿಸುತ್ತಿದ್ರು, ಕೇಳೋರಿಲ್ಲ. ಇದು ಗುಡಿಬಂಡೆ ತಾಲೂಕು ಕೇಂದ್ರದ ರಾಜ್ಯ ರಸ್ತೆ ಸಂಸ್ಥೆ ಬಸ್ ನಿಲ್ದಾಣದ ದುಸ್ಥಿತಿ. ಅವ್ಯವಸ್ಥೆ ಸರಿಪಡಿಸುವವರು ಯಾರು? ಅಕ್ರಮ ಮಣ್ಣು ಸಾಗಣೆಯಿಂದ ನೆಕ್ಕುಂದಿಪೇಟೆ ಕೆರೆ ಸ್ವರೂಪ ನಾಶ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸ್ವಕ್ಷೇತ್ರದಲ್ಲಿ ಮಣ್ಣು ಅಕ್ರಮ ಲೂಟಿಯಾಗುತ್ತಿದ್ರು, ಗಮನ ನೀಡದ ಅಧಿಕಾರಿಗಳು. ವಾರ್ತೆಗಳ ವಿವರ. ಪೌತಿ ಖಾತೆ, ದರಖಾಸ್ತು ಪೋಡಿ, ಮಾಶಾಸನ ಹಾಗೂ ಕಂದಾಯ ಗ್ರಾಮದ ಹಕ್ಕುಪತ್ರಗಳ ವಿತರಣೆ ಸೇರಿದಂತೆ ಒಟ್ಟು 25,000 ಫಲಾನುಭವಿಗಳಿಗೆ ಕಂದಾಯ ಸವಲತ್ತುಗಳನ್ನು ಜಿಲ್ಲಾ ಕೇಂದ್ರದಲ್ಲಿ ವಿತರಿಸಲು ಸಕಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಪೌತಿ ಖಾತೆ, ದರಖಾಸ್ತು ಪೋಡಿ, ಮಾಸಾಶನ ಹಾಗೂ ಕಂದಾಯ ಗ್ರಾಮದ ಹಕ್ಕುಪತ್ರಗಳ ವಿತರಣೆ ಸೇರಿದಂತೆ ಒಟ್ಟು 25,000 ಫಲಾನುಭವಿಗಳಿಗೆ ಕಂದಾಯ ಸವಲತ್ತುಗಳನ್ನು ಜಿಲ್ಲಾ ಕೇಂದ್ರದಲ್ಲಿ ವಿತರಿಸಲು ಸಕಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ನಾಳಿನ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಅವರು, 18ರಿಂದ 20,000 ಫಲಾನುಭವಿಗಳು ಹಾಗೂ ಜಿಲ್ಲೆಯ ನಾಗರಿಕರು ಆಗಮಿಸುವ ನಿರೀಕ್ಷೆ ಇದೆ. ತಾಲೂಕುವಾರು ಬಸ್ ವ್ಯವಸ್ಥೆ ಮಾಡಿ ಫಲಾನುಭವಿಗಳಿಗೆ ಅನುಕೂಲ ಮಾಡಲಾಗಿದೆ. ಶಿಷ್ಟಾಚಾರದ ರೀತಿ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಆಹ್ವಾನಿಸಲಾಗಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮರ್ಪಣಾ ಸಮಾವೇಶದ ಕುರಿತು ಸಭೆಯನ್ನು ಮಾಡಿ ನಿರ್ದೇಶನ ನೀಡಿದ್ದಾರೆ. ಇಂದು ಸಂಜೆ ವೇದಿಕೆ ಸ್ಥಳಕ್ಕೆ ಸಚಿವರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರ ಸಹಕಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಈ ರೀತಿಯ ಇನ್ನಷ್ಟು ಜನಸ್ನೇಹಿ ಕಾರ್ಯಗಳನ್ನು ಜಿಲ್ಲಾಡಳಿತ ಕೈಗೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ನಾಗರಿಕರು ಆಗಮಿಸಿ ನಮಗೆ ಪ್ರೇರಣೆ ನೀಡಬೇಕು ಎಂದು ನಾಗರಿಕರಲ್ಲಿ ಮನವಿ ಮಾಡಿ ಆಹ್ವಾನ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಹೊರಭಾಗದಲ್ಲಿ ಒಂದು ವಿಶೇಷವಾದಂಥ ಕಂದಾಯ ಇಲಾಖೆಯ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ಭಾಳ ವಿಶೇಷ. ಅದರಲ್ಲೂ ಕೂಡ ಜಿಲ್ಲೆಯ ಜನತೆಗೆ, ಕಂದಾಯ ಇಲಾಖೆ ಎಲ್ಲ ವರ್ಗದವರಿಗೆ, ಎಲ್ಲ ಜನರಿಗೆ ಸೇವೆಗಳನ್ನು ಕೊಡುವಂಥ ಒಂದು ಮಾತೃಸ್ವರೂಪಿ ಇಲಾಖೆ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಯಾವುದೋ ಹಂತದಲ್ಲಿ ಅವರ ಜಮೀನಿರಲಿ, ಅವರ ಮನೆಗಳಿರಲಿ, ಅವರ ಅಭಿವೃದ್ಧಿ ಇರಲಿ, ಈ ಎಲ್ಲದಕ್ಕೂ ಪೂರಕವಾಗಿ ಇಲಾಖೆ ಕೆಲಸ ಮಾಡ್ತಾ ಇರುತ್ತೆ. ಘನ ಸರ್ಕಾರ ಕಳೆದ 2.5 ವರ್ಷದಲ್ಲಿ ವಿಶೇಷವಾಗಿ ಮಾನ್ಯ ಕಂದಾಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಇಡೀ ನಮ್ಮ ಕಂದಾಯ ಇಲಾಖೆಯ ಆಡಳಿತ ವ್ಯವಸ್ಥೆ, ಅದು ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಹಿಡಿದು ನಮ್ಮ ಗ್ರಾಮ ಸಹಾಯಕರವರೆಗಿನ ಆಡಳಿತ ವ್ಯವಸ್ಥೆ, ಎಲ್ಲರೂ ಕೂಡ ಈ ಸುದೀರ್ಘ 60-70 ವರ್ಷಗಳ ಸಮಸ್ಯೆಗಳಿಗೆ ತಂತ್ರಾಂಶವನ್ನು ಬಳಸಿ, ಉತ್ತಮ ಆಡಳಿತವನ್ನು ಬಳಸಿ, ಉತ್ತಮ ಮೇಲುಸ್ತುವಾರಿ ವ್ಯವಸ್ಥೆಯನ್ನು ಜಾರಿಗೊಳಿಸಿ ಎಲ್ಲದರ ಮೂಲಕ ಒಂದು ಉತ್ತಮ ಸೇವೆ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಧಿಕಾರಿ ಡಿಎಚ್ ಅಶ್ವಿನ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ರಾಜ್ಯದಲ್ಲಿ ಮಾದರಿ ಹೈಟೆಕ್ ರೇಷ್ಮೆಗೂಡು ಮಾರ್ಕೆಟ್ ನಿರ್ಮಾಣದ ಕಾಮಗಾರಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಗತಿಯಲ್ಲಿದೆ. ಮತ್ತೊಂದೆಡೆ ಎಚ್ ಕ್ರಾಸ್ ಗ್ರಾಮದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಮಾರುಕಟ್ಟೆಯಲ್ಲಿ ರೇಷ್ಮೆಗೂಡು ಮತ್ತು ಬೆಳೆಗಾರರ ದರ್ಶನ ಇಲ್ಲದೆ ಅನಾಥವಾಗಿದೆ. ಇದರಿಂದಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ನಿರುಪಯುಕ್ತವಾಗಿದೆ.
ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ, ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ, ವೇಮಗಲ್ ಹೋಬಳಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ, ನಿದ್ರೆ ತಾಲೂಕುಗಳ ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಅವರು 1983ರಲ್ಲಿ ವಿಶ್ವ ಬ್ಯಾಂಕ್ ನೆರವಿನಿಂದ ಸುಮಾರು 5 ಎಕರೆ ಪ್ರದೇಶದಲ್ಲಿ ರೇಷ್ಮೆಗೂಡು ಮಾರ್ಕೆಟ್ ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಅಂದಿನ ಕೈಮಗ್ಗ ಅಭಿವೃದ್ಧಿ ಇಲಾಖೆಯ ಆಯುಕ್ತ IAS ಅಧಿಕಾರಿ SK ಮಿಶ್ರಾ ಅವರಿಂದ ಉದ್ಘಾಟನೆ ಭಾಗ್ಯ ಕಂಡಿರುವ ಮಾರುಕಟ್ಟೆ ಪ್ರಸ್ತುತ ರೇಷ್ಮೆ ಬೆಳೆಗಾರರು ಗೂಡು ತರುತ್ತಿಲ್ಲ. ಕಳೆದ 2 ತಿಂಗಳಿಂದ ಗೂಡಿನ ದರ್ಶನವಿಲ್ಲದೆ ಮಾರುಕಟ್ಟೆ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟದ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಗೂಡಿನ ಪ್ರಮಾಣ ಕಡಿಮೆಯಾಗಿದೆ. ಅಂಥದ್ರಲ್ಲಿ ಹೆಚ್ಚು ಕ್ರಾಸ್ ಮಾರುಕಟ್ಟೆಗೆ ಕಳೆದ 2 ತಿಂಗಳಿಂದ 1 ಕೆಜಿ ಗೂಡು ಸಹ ಮಾರುಕಟ್ಟೆಗೆ ಬಂದಿಲ್ಲ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತಿದೆ. ರಾಜಕೀಯ ರೇಷ್ಮೆಗೂಡು ಬರುತ್ತಿಲ್ಲ. ಆದರೂ ಸಹ ಮಾರುಕಟ್ಟೆಗೆ ಸುಣ್ಣ ಬಣ್ಣದಿಂದ ಕಂಗೊಳಿಸಲಾಗುತ್ತಿದೆ. ಇನ್ನು ಇತ್ತೀಚೆಗೆ ಹೊಡೆದು ಹೋಗಿರುವ ಶೀಟ್ಗಳನ್ನು ತೆಗೆದು ಡಾಂಬರ್ ಶೀಟ್ಗಳನ್ನು ಹಾಕಿ ಶೃಂಗರಿಸಲಾಗಿದೆ. ಮಾರುಕಟ್ಟೆಗೆ ಬರುವ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಲು ಸಹ ನಿರ್ಮಾಣ ಮಾಡಲಾಗಿದೆ. ದುರಾದೃಷ್ಟ, 1 ಲಾಟು ಗೂಡು ಸಹ ಈ ಮಾರುಕಟ್ಟೆಗೆ ಬರುತ್ತಿಲ್ಲ. ರೇಷ್ಮೆ ಬೆಳೆಗಾರರು ಇಲ್ಲದೆ ಮಾರುಕಟ್ಟೆಯ ಶೌಚಾಲಯಕ್ಕೆ ಅಂತೂ ಬೀಗ ಸಹ ಜಡಿಯಲಾಗಿದೆ. ಇಲ್ಲಿ ಗಂಗಾಧರ್ ಎಂಬುವರು ಮಾತ್ರ ಅಟೆಂಡ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಚಿಂತಾಮಣಿಯ ರೇಷ್ಮೆ ಬಿತ್ತನೆ ಕೊಠಡಿಯ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಮಕುರ್ಮಾ ಅವರನ್ನು ಇಲ್ಲಿ ಪ್ರಧಾನ ವಹಿಸಲಾಗಿದೆ. ಮಾರುಕಟ್ಟೆಗೆ ಗೂಡು ಬರದೆ ಒಂದು ರೀತಿಯ ಸ್ಮಶಾನ ಮೌರ ಆವರಿಸಿದೆ. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮಾರುಕಟ್ಟೆಗೆ ರೇಷ್ಮೆ ಗೂಡು ತರಲು ಯಾವುದೇ ರೀತಿಯ ಆಸಕ್ತಿ ವಹಿಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮಾರುಕಟ್ಟೆಯ ಇನ್ಚಾರ್ಜ್ ಅಧಿಕಾರಿಯಾಗಿರುವ ರಾಮಕುರ್ಮಾ ಅವರು ಮಾತ್ರ ಸುತ್ತಮುತ್ತಲಿನ ರೇಷ್ಮೆ ಬೆಳೆಗಾರರಿಗೆ ಗೂಡು ತರುವಂತೆ ಮನವಿ ಮಾಡುತ್ತಿದ್ದಾರೆ. ಆದರೆ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಗೂಡು ಬರುವ ನಿರೀಕ್ಷೆಯನ್ನು ಹೊಂದಿರುವ ಅವರು ರೇಷ್ಮೆ ಬೆಳೆಗಾರರಿಗೆ ಪಾರದರ್ಶಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸುವ ಸಲುವಾಗಿ ಮಾರುಕಟ್ಟೆಯಲ್ಲಿ ಇ-ಬಿಟ್ ಮತ್ತು ಇ-ಪೇಮೆಂಟ್ ವ್ಯವಸ್ಥೆ ಜಾರಿಗೊಳಿಸಲು ಸಹ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಏನೇ ಆಗಲಿ ಮಾರುಕಟ್ಟೆಯಲ್ಲಿ ರೇಷ್ಮೆಗೂಡು ಇಲ್ಲದೆ ಕೋಟ್ಯಾಂತರ ರು ಬೆಳೆ ಬಾಳುವ ಮಾರುಕಟ್ಟೆ ಇವತ್ತು ಮಾತ್ರ ಅನಾಥವಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾರ್ಕೆಟ್ಗೆ ಗೂಡು ಬರುವ ವ್ಯವಸ್ಥೆ ಮಾಡಲಿ ಅಥವಾ ಈ ಮಾರ್ಕೆಟ್ ಸಂಪೂರ್ಣವಾಗಿ ಮುಚ್ಚುವುದೇ ಸೂಕ್ತ ಎಂಬುದು ಹಲವರ ಅನಿಸಿಕೆ ಆಗಿದೆ. ಎಫ್ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಗುಡಿಬಂಡೆ ತಾಲೂಕಿನ ಪ್ರಮುಖ ಸಾರಿಗೆ ಕೇಂದ್ರವಾಗಿರುವ ಗುಡಿಬಂಡೆ ಬಸ್ ನಿಲ್ದಾಣ ನಿರ್ಲಕ್ಷ್ಯದ ಸಂಕೇತವಾಗಿ ಪರಿಣಮಿಸಿದೆ. ದಿನನಿತ್ಯ ನೂರಾರು ಪ್ರಯಾಣಿಕರು ಸಂಚರಿಸುವ ಈ ನಿಲ್ದಾಣದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು, ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಪ್ರಮುಖ ಸಾರಿಗೆ ಕೇಂದ್ರವಾಗಿರುವ ಗುಡಿಬಂಡೆ ಬಸ್ ನಿಲ್ದಾಣ ನಿರ್ಲಕ್ಷ್ಯದ ಸಂಕೇತವಾಗಿ ಪರಿಣಮಿಸಿದೆ. ದಿನನಿತ್ಯ ನೂರಾರು ಪ್ರಯಾಣಿಕರು ಸಂಚರಿಸುವ ಈ ನಿಲ್ದಾಣದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು, ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂರಲು ಸೌಲಭ್ಯವೇ ಇಲ್ಲದಂತಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಅಳವಡಿಸಲಾಗಿದ್ದ ಕುರ್ಚಿಗಳಲ್ಲಿ ಬಹುತೇಕ ಮುರಿದು ಹಾನಿಗೊಂಡಿವೆ. ಕೆಲ ಕುರ್ಚಿಗಳ ಕಾಲುಗಳು ಮುರಿದು ಹೋಗಿದ್ದರೆ ಇನ್ನು ಕೆಲವು ಸಂಪೂರ್ಣವಾಗಿ ಮುರಿದಿವೆ. ಇದರಿಂದ ಪ್ರಯಾಣಿಕರು ನೆಲದ ಮೇಲೆ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ವೃದ್ಧರು, ಗರ್ಭಿಣಿಯರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಇದರಿಂದ ಹೆಚ್ಚುವರಿ ತೊಂದರೆ ಉಂಟಾಗಿದೆ.
ಬಿಸಿಲಿನ ತಾಪಮಾನ ಹೆಚ್ಚಿರುವ ಸಮಯದಲ್ಲಿ ಪ್ರಯಾಣಿಕರು ಗಂಟೆಗಳ ಕಾಲ ಬಸ್ ನಿರೀಕ್ಷಿಸುತ್ತಾರೆ. ಈ ಸಂದರ್ಭದಲ್ಲಿ ಕುಳಿತುಕೊಳ್ಳಲು ಸೂಕ್ತ ವ್ಯವಸ್ಥೆ ಇಲ್ಲದಿರುವುದು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಬಸ್ ನಿಲ್ದಾಣದ ಒಳಭಾಗದಲ್ಲಿ ನಿರ್ಮಿಸಲಾದ ಮಳಿಗೆಗಳಲ್ಲಿ ಬಹುತೇಕವು ಬೀಗ ಹಾಕಿಕೊಂಡು ದೀರ್ಘಕಾಲದಿಂದ ಕಾರ್ಯನಿರ್ವಹಿಸದ ಸ್ಥಿತಿಯಲ್ಲಿವೆ. ಒಂದೇ ಒಂದು ಮಳಿಗೆ ಮಾತ್ರ ತೆರೆಯಲ್ಪಟ್ಟಿದ್ದು ವ್ಯಾಪಾರ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಮಳಿಗೆಗಳು ಖಾಲಿಯಾಗಿರುವುದರಿಂದ ನಿಲ್ದಾಣದ ವಾತಾವರಣ ನಿರ್ಜನದಂತಾಗಿದ್ದು ಪ್ರಯಾಣಿಕರ ಭದ್ರತೆ ಕುರಿತು ಆತಂಕಗಳು ವ್ಯಕ್ತವಾಗುತ್ತಿವೆ. ಸ್ಥಳೀಯ ವ್ಯಾಪಾರಿಗಳು ಮಳಿಗೆಗಳ ಬಾಡಿಗೆ, ನಿರ್ವಹಣೆ ಕೊರತೆ ಹಾಗೂ ಪ್ರಯಾಣಿಕರ ಸಂಖ್ಯೆ ಕುಸಿತವೇ ಇದಕ್ಕೆ ಕಾರಣ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರಿಯಾದ ಮೂಲಸೌಕರ್ಯ ಹಾಗೂ ಸ್ವಚ್ಛತೆ ಇಲ್ಲದಿರುವುದರಿಂದ ಜನರು ಬಸ್ ನಿಲ್ದಾಣದಲ್ಲಿ ಹೆಚ್ಚು ಕಾಲ ತಂಗಲು ಹಿಂಜರಿಯುತ್ತಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ಎಂಬ ಸ್ಪಷ್ಟ ಸೂಚನಾ ಫಲಕ ಅಳವಡಿಸಲಾಗಿದೆ. ಆದಾಗ್ಯೂ ಕೆಲ ವಾಹನ ಸವಾರರು ಆ ಸೂಚನೆಯನ್ನು ಲೆಕ್ಕಿಸದೆ ಬಸ್ ನಿಲ್ದಾಣದ ಒಳಗಡೆ ದ್ವಿಚಕ್ರ ಹಾಗೂ 4 ಚಕ್ರ ವಾಹನಗಳನ್ನು ನಿಲ್ಲಿಸುತ್ತಿರುವುದು ಸಾಮಾನ್ಯ ದೃಶ್ಯವಾಗಿದೆ. ಸಂಬಂಧಿತ ಇಲಾಖೆಯವರು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸ್ಪಷ್ಟ ಗುರುತಿಸುವ ರೇಖೆಗಳು, ಹೆಚ್ಚುವರಿ ಸೂಚನಾ ಫಲಕಗಳು ಹಾಗೂ ಸಿಸಿಟಿವಿ ವ್ಯವಸ್ಥೆ ಅಳವಡಿಸುವ ಮೂಲಕ ಬಸ್ ನಿಲ್ದಾಣದಲ್ಲಿ ಶಿಸ್ತು ಕಾಪಾಡಲು ಕ್ರಮ ವಹಿಸಬೇಕಾಗಿದೆ. ಗುಡಿಬಂಡೆ ಬಸ್ ನಿಲ್ದಾಣ ಪಟ್ಟಣದ ಪ್ರಮುಖ ಸಾರಿಗೆ ಕೇಂದ್ರವಾಗಿರುವುದರಿಂದ ಸಂಬಂಧಿತ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ತಕ್ಷಣವೇ ಗಮನ ಹರಿಸಿ ಅಗತ್ಯ ದುರಸ್ತಿ ಕಾರ್ಯ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮುರಿದ ಕುರ್ಚಿಗಳನ್ನು ಬದಲಾಯಿಸುವುದು, ಮಳಿಗೆಗಳನ್ನು ಪುನಶ್ಚೇತನಗೊಳಿಸುವುದು ಹಾಗೂ ಭದ್ರತೆ ವ್ಯವಸ್ಥೆ ಸುಧಾರಿಸುವುದು ಅತ್ಯವಶ್ಯಕವಾಗಿದೆ. ಸಾರ್ವಜನಿಕರ ಸೌಲಭ್ಯಕ್ಕಾಗಿ ನಿರ್ಮಿಸಲಾದ ಬಸ್ ನಿಲ್ದಾಣವೇ ಇಂದು ನಿರ್ಲಕ್ಷ್ಯದ ದರ್ಶನವಾಗಿರುವುದು ವಿಷಾದನೀಯ. ಪ್ರಯಾಣಿಕರ ಅನುಕೂಲ ಹಾಗೂ ಪಟ್ಟಣದ ಗೌರವಕ್ಕಾಗಿ ಸಂಬಂಧಿತ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಜನತೆ ಆಗ್ರಹಿಸಿದ್ದಾರೆ. ನನ್ನ ಹೆಸರು MC ಚಿಕ್ಕನರಸಿಂಹಪ್ಪ. ಬಲಗೈ ತಾಲೂಕು ಅಧ್ಯಕ್ಷರಾಗಿ MC ಚಿಕ್ಕನರಸಿಂಹಪ್ಪ. ಈ ಗುಡಿಬಂಡೆ ತಾಲೂಕಲ್ಲಿ ಸರ್ಕಾರಿ ಬಸ್ ಸ್ಟ್ಯಾಂಡ್ ಅಂತ ಹೆಸರಿಗಿದೆ ಅಷ್ಟೇ. ಸುಮಾರು ಕುತ್ಕೊಳಕ್ಕೆ ಚೇರ್ಗಳೊಂದು ಇಲ್ಲ. ವಯಸ್ಸಾಗಿರೋರು ಬಂದ್ರೂ ಕುತ್ಕೊಳಕ್ಕಿಲ್ಲ. ಅಲ್ಲಿ ಯಾರನ್ನ ಜನಗಳು ಬರಬೇಕಂದ್ರೆ ಒಂದು ಅಂಗಡಿ ಇರಬೇಕು. ಅಂಗಡಿ ಇದ್ದರೆ ಏನಂತ ತಗೊಂಡು ಅಲ್ಲೇ ಬಸ್ ಹತ್ಬೋದು. ಸುಮಾರು ಅಂಗಡಿಗಳು, ಒಂದು 5-6 ಅಂಗಡಿಗಳಿದ್ದಾವೆ. ಅದರಲ್ಲಿ ಬಾಡಿಗೆಗಳು ಇವರು ಇಷ್ಟ ಅಂತ ಕೊಟ್ಟು ನೀವು ಫಿಕ್ಸಡ್ ಮಾಡಿ ಡಿಪಾಸಿಟ್ ಅಂತ ನೀವೇ ಫಿಕ್ಸ್ ಮಾಡ್ತೀರಾ. ಸುಮಾರು ಈ ಗುಡಿಬಂಡೆ ತಾಲೂಕಲ್ಲಿ ಒಂದು 2,000ರಿಂದ 2,500 ಆದರೆ ಎಲ್ಲ ಅಂಗಡಿಗಳು ಬಾಡಿಗೆಗೆ ಬರ್ತಾ ಇರ್ತವೆ. ಸುಮಾರು ತಿಂಗಳಿಗೆ ಒಂದು 20,000 ಬಾಡಿಗೆಗಳು ಬರ್ತದೆ ಅಂಗಡಿಗೀಗ. ಅದರಿಂದ ಏನು ಪಾರ್ಕಿಂಗ್ ಅಂತ ಹೇಳಿದ್ದಾರೆ, ಯಾರ್ಯಾರ ಗಾಡಿಗಳು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ಸುಮಾರು ಏನೋ ಇಷ್ಟು ಅಂತ ವಸೂಲು ಮಾಡಿದ್ರೆ ಅದನ್ನು ಸರ್ಕಾರಕ್ಕೆ ಬರ್ತದೆ. ಈ ಮಾತುಗಳು ಹೇಳಕ್ಕೆ ನಾನು ತುಂಬ ಕಿತ್ತೋಗ್ಬಿಟ್ಟಿದ್ದಾವೆ. ಆ ಚೇರ್ಗಳೇನನ್ನ ಆದರೆ ಕುತ್ಕೊಳಕ್ಕೆ ಬೇಸಿಗೆ ಬರ್ತಾ ಇದೆ, ಬಿಸಿಲು ಜಾಸ್ತಿ ಇರ್ತದೆ. ಬಂದು ಅಲ್ಲಿ ಕುತ್ಕೊಂಡು ನೆರಳಲ್ಲಿ ಅಲ್ಲಿ ಬಸ್ ಹತ್ತಾರೆ. ಅದರಿಂದ ನಾವೇನಂದ್ರೆ ತಾಲೂಕು ಅಧ್ಯಕ್ಷರಾದ MC ಚಿಕ್ಕನರಸಿಂಹಪ್ಪ ಅವರು ಬಲಗೈ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನನ್ನ ಕ್ರಮ ಆಗಲಿಲ್ಲ ಅಂದರೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ.
ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ನೆಕ್ಕುಂದಿಪೇಟೆ ಕೆರೆಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಹಗಲು ರಾತ್ರಿ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ. ಇದರಿಂದ ಕೆರೆ ಸ್ವರೂಪ ನಾಶವಾಗುತ್ತಿದ್ದು ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣವಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಅತ್ತ ತಿರುಗಿಯೂ ನೋಡುತ್ತಿಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಚಿಂತಾಮಣಿ ತಾಲೂಕಿನ ನೆಕ್ಕುಂದಿಪೇಟೆ ಕೆರೆಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಹಗಲು ರಾತ್ರಿ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ. ಇದರಿಂದ ಕೆರೆ ಸ್ವರೂಪ ನಾಶವಾಗುತ್ತಿದ್ದು ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣವಾಗುತ್ತಿದ್ದರೂ ಸಂಬಂಧ ಅಧಿಕಾರಿಗಳು ಮಾತ್ರ ಅತ್ತ ತಿರುಗಿಯೂ ನೋಡುತ್ತಿಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ನೆಕ್ಕುಂದಿಪೇಟೆ ಕೆರೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಮೂಲಕ ಅವೈಜ್ಞಾನಿಕವಾಗಿ ಮಣ್ಣು ತೆಗೆಯಲಾಗುತ್ತಿದೆ. ಇದರಿಂದ ಕೆರೆ ಒಡ್ಡು ಮತ್ತು ತಳಭಾಗಕ್ಕೆ ಹಾನಿಯಾಗುತ್ತಿದ್ದು ಸಾರ್ವಜನಿಕ ಆಸ್ತಿಗೆ ಧಕ್ಕೆ ಉಂಟಾಗುತ್ತಿದೆ. ಕೆರೆಯಲ್ಲಿ ಮಣ್ಣು ತೆಗೆಯುತ್ತಿರುವ ಆಳವು ವೈಜ್ಞಾನಿಕ ಮಿತಿಯನ್ನು ಮೀರಿದೆ. ಇದರಿಂದ ಕೆರೆ ನೈಸರ್ಗಿಕ ಜಲಮೂಲ ನಾಶವಾಗುತ್ತಿದೆ ಮತ್ತು ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇದು ಪರಿಸರಕ್ಕೆ ಸರಿಪಡಿಸಲಾಗದ ಹಾನಿಯನ್ನುಂಟು ಮಾಡುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದರು. ಕಂದಾಯ ಇಲಾಖೆ ನಿಯಮಗಳ ಪ್ರಕಾರ ಕೆರೆಗಳಲ್ಲಿ 3 ರಿಂದ 4 ಅಡಿಗಿಂತಲೂ ಹೆಚ್ಚು ಆಳವಾಗಿ ಹಾಗೂ ನೇರವಾಗಿ ಮಣ್ಣು ತೆಗೆಯುವಂತಿಲ್ಲ. ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಅನುಮತಿ ಮತ್ತು ಪರವಾನಗಿ ಪಡೆಯದೆ ಮಣ್ಣು ತೆಗೆಯುವಂತಿಲ್ಲ. ಜೆಸಿಬಿಯಂತಹ ಭಾರೀ ಯಂತ್ರಗಳನ್ನು ಕೆರೆಗಳಿಗೆ ಇಳಿಸುವಂತಿಲ್ಲ. ಇಷ್ಟೆಲ್ಲ ನಿಯಮಗಳಿದ್ದರೂ ಕೆಲ ಪ್ರಭಾವಿಗಳಿಂದ ಅವ್ಯಾಹತವಾಗಿ ಮಣ್ಣು ದಂಧೆ ನಡೆಯುತ್ತಿದೆ. ನೆಕ್ಕುಂದಿಪೇಟೆಯ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಎತ್ತುತ್ತಿರುವ ಬಗ್ಗೆ ಮಾಧ್ಯಮದವರಿಗೆ ಮಾಹಿತಿ ಸಿಕ್ಕಿದ ತಕ್ಷಣ ಸ್ಥಳಕ್ಕೆ ಹೋದ ಮಾಧ್ಯಮದವರ ಮೇಲೆ ಕೆಲವರು ಗೂಂಡಾಗಿರಿ ತೋರಿಸಿ, ನಾವು ಅನುಮತಿ ಪಡೆದು ಮಣ್ಣು ತೆಗೆಯುತ್ತಿದ್ದೇವೆ, ನೀವು ಯಾರು ನಮಗೆ ಪ್ರಶ್ನೆ ಮಾಡೋದಕ್ಕೆ ಎಂದು ಆವಾಜ್ ಹಾಕಿದ್ದಾರೆ. ಕೂಡಲೇ ಮಾಧ್ಯಮದವರು ತಾಲೂಕು ದಂಡಾಧಿಕಾರಿಗಳಿಗೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಮಾಹಿತಿ ಮುಟ್ಟಿಸಿದ ತಕ್ಷಣ ಸ್ಥಳಕ್ಕೆ ಪೊಲೀಸರು ಆಗಮಿಸುತ್ತಿದ್ದಂತೆ ಜೆಸಿಬಿ ಹಾಗೂ 2 ಟಿಪ್ಪರ್ಗಳು ಅಲ್ಲಿಂದ ನಾಪತ್ತೆಯಾಗಿವೆ. ಮಣ್ಣು ತೆಗೆಯುತ್ತಿದ್ದವರನ್ನು ಪೊಲೀಸರು, ನಿಮ್ಮ ಬಳಿ ಕೆರೆಯಲ್ಲಿ ಮಣ್ಣು ತೆಗೆಯಲು ಅನುಮತಿ ಪತ್ರವಿದ್ದರೆ ತೋರಿಸಿ ಎಂದು ಪ್ರಶ್ನಿಸಿದಾಗ ಅವರ ಬಳಿ ಅನುಮತಿ ಪತ್ರವೇ ಇರಲಿಲ್ಲ. ನಂತರ ಪೊಲೀಸರು ಮೊದಲು ಅನುಮತಿ ಪಡೆದು ಕೆರೆಯಿಂದ ಮಣ್ಣು ತೆಗೆದುಕೊಳ್ಳಬಹುದು, ಅನುಮತಿ ಇಲ್ಲದೆ ಕೆರೆಯಿಂದ ಮಣ್ಣು ತೆಗೆದರೆ ಅದು ಕಾನೂನು ಉಲ್ಲಂಘನೆ ಆಗುತ್ತದೆ ಎಂದು ಎಚ್ಚರಿಕೆ ನೀಡಿ ವಾಪಸ್ಸಾದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕಷ್ಟಪಟ್ಟು ದುಡಿದ ರೂಪಾಯಿ ಅಂಚೆ ಕಚೇರಿ ಖಾತೆಯಲ್ಲಿ ಸುರಕ್ಷಿತವಾಗಿರಲಿದೆ ಎಂಬ ನಂಬಿಕೆಯಿಂದ ಬಡವರು ಇಟ್ಟಿದ್ದರು. ಆದರೆ ಅದೇ ಅಂಚೆ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೋಸ್ಟ್ ಮಾಸ್ಟರ್ ಬಡವರ ಖಾತೆಗಳಿಗೆ ಕನ್ನ ಹಾಕಿದ ಪರಿಣಾಮ ಸಾವಿರಾರು ಮಂದಿ ಬಡವರ ಕಷ್ಟದ ಹಣ ಖಾಲಿಯಾಯಿತು. ಹಾಗೆ ಖಾಲಿಯಾಗಿ ತಿಂಗಳುಗಳೇ ಕಳೆದರೂ ಬಡವರ ಹಣ ವಾಪಸ್ ಕೊಡಿಸಲು ಯಾರು ಮುಂದಾಗದಿರುವುದು ಇದೀಗ ಬಡವರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದರೆ ಎಲ್ಲಿ ನಡೆದ ಘಟನೆ ಇದು ಅಂತೀರಾ? ನೀವೇ ನೋಡಿ. ಯಾರು ಸುಮ್ಮನೆ ಬರೋದು ಮಾತಾಡೋದು, ಅವ್ರ ಬೇಳೆ ಬಯಸ್ಕೊಂಡು ಹೋಗೋದು.
ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಖಾತೆದಾರರಿಗೆ ಮೋಸವಾಗಿದೆ. ಅಂಚೆ ಕಚೇರಿಯಲ್ಲಿ ಖಾತೆ ಹೊಂದಿರುವವರೆಲ್ಲ ಬಡವರೇ, ಅದರಲ್ಲೂ ಸಾವಿರಾರು ಮಂದಿ ಎಂದರೆ ಸಾಮಾನ್ಯದ ಮಾತಲ್ಲ. ಇನ್ನು ಇಲ್ಲಿನ ಖಾತೆಗಳಲ್ಲಿದ್ದ ಸುಮಾರು 2 ಕೋಟಿಯಷ್ಟು ಹಣ ಪೋಸ್ಟ್ ಮಾಸ್ಟರ್ ರಮ್ಯಾ ವಂಚಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿ ಗೌರಿಬಿದನೂರು ಉಪ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. 2003ರಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಇದೇ ತಾಲೂಕಿನ ಇಡಗೂರು ಗ್ರಾಮದ ರಮ್ಯಾ ಎಂಬಾಕೆ ಕೆಲಸ ಆರಂಭಿಸಿದ್ದು, ಇತ್ತೀಚಿನ ಕೆಲ ತಿಂಗಳುಗಳಿಂದ ಗ್ರಾಹಕರ ಠೇವಣಿ, ಮನಿ ಆರ್ಡರ್, ಪಿಂಚಣಿ, ಮಾಸಾಶನ, ಸ್ಥಿರ ಠೇವಣಿ ಹಣ ವಂಚನೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ ಕಾರಣ ಹಿರಿಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಖಾತೆದಾರರನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದರು. ವಿಷಯ ತಿಳಿದ ಕೂಡಲೇ ಗ್ರಾಮಾಂತರ ಠಾಣಾ ರಮೇಶ್ ಗುಗ್ಗರಿ ಸ್ಥಳಕ್ಕೆ ಭೇಟಿ ನೀಡಿ ಗಲಾಟೆ ಶಮನಗೊಳಿಸುವಲ್ಲಿ ಯಶಸ್ವಿಯಾದರು. ಗೌರಿಬಿದನೂರು ನಗರದ ಉಪ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಖಾತೆದಾರರ ನಾಗಮಣಿ ಮಾತನಾಡಿ, ಪೋಸ್ಟ್ ಆಫೀಸ್ನಲ್ಲಿ ವೈಯಕ್ತಿಕ ಹಣ 11 ಲಕ್ಷ ರೂಪಾಯಿ ಸ್ಥಿರ ಠೇವಣಿ ಮಾಡಿದ್ದೆ. ಪೋಸ್ಟ್ ಮಾಸ್ಟರ್ ರಮ್ಯಾ ಗುಳು ಮಾಡಿದ್ದಾರೆ ಎಂದು ಅಳಲು ತೋಡಿಕೊಂಡರು. 11 ಲಕ್ಷ ತಿಂದ್ಬಿಟ್ಟು 1 ಲಕ್ಷ ಎಂಟ್ರಿ ಮಾಡೋದು. ನಾವು ಹೋಗಿ ಹೇಳಿದ್ರೆ ಇದೆ ಅಂತ ಹೇಳಿದ್ರು, ನಮಗೆಲ್ಲ ಸ್ಲಿಪ್ಗಳೆಲ್ಲ ಇದ್ದಾವೆ. 3 ತಿಂಗಳಿಂದ ತಿಂಗಳಿಗೆ 2-3 ಸತಿ ಹೋಗಿ ಕೇಳ್ತಾ ಇದ್ದೀವಿ. ನಾವು ಹೊಲ ಮಾತೀವಿ, ಅದು ಮಾತೀವಿ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ದಿವಸ ಹೋದಾಗ ಈ ಥರ ಹೇಳ್ತಾವೆ. ಒಳ್ಳೆ ಮಾತಿಂದ ನಾವು ಹೇಳ್ಕೊಂಡು ಯಾವಾಗ ಕೊಡ್ತೀಯ, ನಾವು ಕಂಪ್ಲೇಂಟ್ ಕೊಡೋದೇ ಬೇಡ ಅಂತ ಇದ್ದಿದ್ದು. ಆ ರಮೇಶ್ ಅವ್ರು ಬಲತ್ತ ಮಾಡಿ ನಾವು ಕಂಪ್ಲೇಂಟ್ ಕೊಡಿಸಿದ್ದು, ಅವರೇ ಕೊಡಿಸಿದ್ದು. ಊರಿನ ಜನ ಎಲ್ಲ ಏನು ಹೇಳ್ತಾರೆ, ಕಂಪ್ಲೇಂಟ್ ಮಾಡಿರೋದಕ್ಕೆ ಅವ್ರು ಕೊಡ್ತಾ ಇಲ್ಲ ಅಂತ ಊರಿನ ಜನ ಹೇಳ್ತಾರೆ. ನಮ್ಮದು 11 ಲಕ್ಷ ಇರೋದಕ್ಕೆ ನಮ್ಗೆ ಭಯ ಆಗಿ ನಾವು ಕಂಪ್ಲೇಂಟ್ ಕೊಡ್ತಿದ್ವಿ. ನಮ್ದು 11 ಲಕ್ಷ ಹಾಕಿರೋದು 12, 1 ಲಕ್ಷ ಮಾತ್ರ ಐತೆ ಅಕೌಂಟಲ್ಲಿ. 11 ಲಕ್ಷ ತಗೊಂಡ್ಬಿಟ್ಟಿದ್ದಾರೆ ಅವಳು. ಅವಳು ಏನು ಕೇಳಿದ್ರು ನೀವು ಕೊಟ್ಟಿದ್ದೀಯಮ್ಮ ಅಂತ ನಾವು ಭಯ. ಕರೆಕ್ಟಾಗಿ ಪೊಲೀಸ್ ಅವ್ರ ಮುಂದೆ ಹೇಳಮ್ಮ, ನೀನು ಎಷ್ಟು ಕೊಟ್ಟಿದ್ದೀವಿ ನಾವು ಅಂತ ಹೇಳು. ನಾವು ಸುಳ್ಳು ಹೇಳ್ತಾಯಿದ್ರೆ ಅನ್ಕೊಬೋದಕ್ಕೆ ಇಲ್ಲ ನೀವು 12 ಕೊಟ್ಟಿದ್ದು ಅಂತ ಹೇಳಿದ್ಲು ಅವಳು. ಏನು ನಿಮ್ಗೆ ಇಷ್ಟು ದಿವಸ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ 3 ತಿಂಗಳಿಂದ ಹೇಳ್ಕೊಂಡೇ ಬರ್ತಿದ್ದಳು. ಮೊನ್ನೆ ದಿವಸ ಬುಧವಾರ ಹೋಗಿದ್ವಿ. ಬುಧವಾರ ಹೋದಾಗ ಮಧ್ಯಾಹ್ನದವರೆಗೂ 3 ಗಂಟೆ ಹೋಗ್ಬಿಟ್ಟಿದ್ರು. ಇಲ್ಲ ಹೇಳ್ತೀನಕ್ಕ ಇವತ್ತೆಲ್ಲ ಮಾತಾಡಿ ಹೇಳ್ತೀನಿ ಅಂತ ಹೇಳು. ತಿರ್ಗಿ 3 ವಾರ ಮನೆಗೆ ಹೋದವಳು 4ವರೆಗೆ ಬಂದು, ಏನಮ್ಮ ಏನು ಹೇಳ್ತಾ ಇದ್ದೀವಿ ಇವಾಗ, ಹೆಂಗಮ್ಮ ಹೇಳಿ, ನಾವು ಎಷ್ಟೊತ್ತು ಆಗಬೇಕು, ಊಟ ನೀಡಿದ್ದಾಗೆ ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವಳು ಏನಂತ ಇದ್ದಾಳೆ ಗೊತ್ತಾ, ಅವಳೇನು ಹೇಳ್ತಾ ಇದ್ದಾಳೆ, ನಾವು ಕೋರ್ಟ್ಗೆ ತೀರ್ಮಾನ ಮಾಡ್ತೀವಿ, ಕೋರ್ಟಿಂದಲೇ ನಾವು ತೊಗೊಳ್ತೀವಿ, ಅಲ್ಲಿ ಇಸ್ಕೊಡ್ರಿ ಅಂತ ಅವ್ರು ಹೇಳ್ತು. ಅವಾಗ ನಮಗೆ ಭಯ ಆಯಿತು. ಅವಾಗಿಂದ ನಮ್ಗೆ ಭಯ ಆಗಿ ಊಟ ಇಲ್ಲ, 3 ತಿಂಗಳು ನಾನು ಊಟ ಮಾಡಿಲ್ಲ ಸರ್. ನಾವು ಊಟ ಮಾಡಿದಾಗ ನಿದ್ದೆ ಇದ್ದಾಗ ಸಾಯ್ತಾ ಇದ್ದೀವಿ. ಇವತ್ತು ಇವ್ರು ಯಾವತ್ತು ಕೊಡ್ತಾರೆ ನಮ್ಗೆ ಹೇಳಿ ಸರ್. ಹೋಗ್ಲಿ ಇವ್ರು ರಮೇಶ್ ಅವರು ಮಾಡಿದ ಅವ್ರು ಕಂಪ್ಲೇಂಟ್ ಕೊಡೋಕೆ ಹೇಳಿದ್ರು. ರಮೇಶ್ ಅವರು ಕಂಪ್ಲೇಂಟ್ ಕೊಡೋಕೆ ಕೊಟ್ಟಿದ್ದು ನಾವು ಬರ್ಸಿರೋದು ಅವರೇನೆ. ಇವತ್ತು ಇವ್ರು ಈ ಥರ ಮಾಡ್ತಾವ್ರೆ. ನಾವು ಇವಾಗೇನು ಗಲಾಟೆ ಮಾಡೋಕೆ ಬಂದಿದ್ದೀವ ನಾವಿಲ್ಲಿ ಕುತ್ಕೊಂಡು ನಾವು ಅಲ್ಲಿ ಮಾತಾಡೋಣ ಅಂತ ಬಂದಿದ್ದು. ನಾವು ಬರೋಷ್ಟು ಅಷ್ಟೊಂದು ಜನ ಬಂದು ನಿಂತಿದ್ದಾರೆ ಇಲ್ಲಿ. ಯಾವ ನ್ಯಾಯ ಇದೆ? ಹೋಗ್ಲಿ, ಇವರು ತಿಂದಿದ್ದಾರ ದುಡ್ಡು. ರಂಜಿತ್ ಮಾತನಾಡಿ, 3 ಲಕ್ಷ ಕಳೆದುಕೊಂಡಿದ್ದೇನೆ. ವೃದ್ಧ ಮಹಿಳೆಯರು ಪಿಂಚಣಿ ಹಣ, ಉಳಿಸಿದ ಹಣ ಪೋಸ್ಟ್ ಮಾಸ್ಟರ್ ವಂಚನೆ ಮಾಡಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯತೆ ಮಾಡುತ್ತಿದ್ದಾರೆ. ಜನಪ್ರತಿನಿಧಿಗಳು ನ್ಯಾಯ ಕೊಡಿಸುತ್ತೇವೆ ಎಂದು ಹೇಳುತ್ತಾರೆ. ವೃದ್ಧ ಮಹಿಳೆಯರಿಗೆ ನ್ಯಾಯ ಕೊಡಿಸುವವರು ಯಾರು ಎಂದು ಹೇಳಿ ನೋವು ವ್ಯಕ್ತಪಡಿಸಿದರು. ಬೇವಿನ ಬೇವಿನಕಾಯಿ, ಮಂಗೆಕಾಯಿ ಹಾಕೋ ಬಂದು ಹುಣಸೆಕಾಯಿ ಹಿಡಿದು ಆ ದುಡ್ಡು ಇಟ್ಕೊಂಡ್ರು. ಇಲ್ಲಿ ಯಾರು ಶ್ರೀಮಂತರು ಬಂದಿಲ್ಲ, ಏನೋ ಆಸೆ ಬಿದ್ದು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಇಟ್ಟಿರೋದೇನು ನಂಬಿಕೆ, ಸೆಂಟ್ರಲ್ ಗೌರ್ಮೆಂಟು, ಪೋಸ್ಟ್ ಆಫೀಸು ಮನೆ ಹತ್ರ ಬಂದು ಕೊಡ್ತಾರೆ, ಊರಲ್ಲಿ ಇರುತ್ತೆ ಅಂತ ತಾನೆ. ಅವ್ರಿಗೆ ಬ್ಯಾಂಕಲ್ಲೆಲ್ಲ ಅಕೌಂಟಲ್ಲಿ ಮೇಂಟೈನ್ ಮಾಡೋ ಎಜುಕೇಟೆಡ್ ಇದ್ದರೆ ಊರಲ್ಲಿ ಇಟ್ಕೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಏನಕ್ಕೆ ಇಟ್ಟಿದ್ರು. ಪೋಸ್ಟ್ ಆಫೀಸೇ ಇಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ. 2.5 ತಿಂಗಳಾಗಿದೆ. ಒಬ್ಬ ಅಧಿಕಾರಿನೂ ಇನ್ನು ಊರೊಳಗೆ ಬಂದು ನಾವಿದ್ದೀವಿ, ನಾವು ಕೊಡಿಸ್ತೀವಿ ಅಂತ ಒಂದು ಧೈರ್ಯ ಹೇಳಿಲ್ಲ. ದಯವಿಟ್ಟು ಈ ಯಾವುದೇ ರಾಜಕೀಯ ನಾಯಕರು ಇದ್ರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೋಬೇಡಿ. ದಯವಿಟ್ಟು ಬಂದು ಜನರಿಗೆ ನ್ಯಾಯ ಕೊಡ್ಸಂಗಿದ್ರೆ ಬನ್ನಿ. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸ್ ಪೇದೆಗೆ ಅತಿ ವೇಗವಾಗಿ ಬಂದ ಬೆಲೊರೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಕರ್ತವ್ಯ ನಿರತ ಪೊಲೀಸ್ ಪೇದೆ ಸ್ಥಳದಲ್ಲೇ ಮೃತಪಟ್ಟಿರುವ ದುರಂತ ಘಟನೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿದೆ.
ಸಮಯದಲ್ಲಿದ್ದ ಪೊಲೀಸ್ ಮುಖ್ಯ ಪೇದೆಯೊಬ್ಬರು ಅಪಘಾತದಲ್ಲಿ ಮೃತಪಟ್ಟಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸ್ ಮುಖ್ಯ ಪೇದೆ ಮೃತಪಟ್ಟಿದ್ದು ಶ್ರೀನಿವಾಸಪುರ ತಾಲೂಕಿನ ಪಣಸಮಾಕನಹಳ್ಳಿ ಬಳಿ ಈ ಘಟನೆ ನಡೆದಿದೆ. ಮೃತಪಟ್ಟ ಮುಖ್ಯ ಪೇದೆಯನ್ನು 45 ವರ್ಷದ ಆನಂದ್ ಬಾಬು ಎಂದು ಗುರುತಿಸಲಾಗಿದೆ. ಇವರು ಕಳೆದ 1.5 ವರ್ಷದಿಂದ ಶ್ರೀನಿವಾಸ ಪೊಲೀಸ್ ಠಾಣೆಯಲ್ಲಿ ಮುಖ್ಯ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಆನಂದ್ ಬಾಬು ಅವರು ಎಂದಿನಂತೆ ರಾತ್ರಿ ಗಸ್ತು ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ವೇಗವಾಗಿ ಬಂದ ಬೊಲೆರೋ ವಾಹನ ಇವರಿಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಆನಂದ್ ಬಾಬು ಅವರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ. ಕರ್ತವ್ಯ ನಿರತ ಪೇದೆಯ ಸಾವಿಗೆ ಇಲಾಖೆಯ ಸಹೋದ್ಯೋಗಿಗಳು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಎಸ್ಎನ್ ಸುಬ್ಬಾರೆಡ್ಡಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಾವಿರಾರು ಎಕರೆಗಳ ಜಮೀನು ಕಬಳಿಕೆ ಮಾಡಿದ್ದಾರೆ ಎಂದು ಸಿ ಮುನಿರಾಜು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದುದು ಎಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಎನ್ ಕೋಟಪ್ಪ ಹೇಳಿದರು. ಅಸಿಂಧು ಆಗಿರೋದು ನೋಡಿದ್ವಿ, ವಜಾ ಆಗಿರೋದು ನೋಡಿದ್ವಿ, ಬೈ ಎಲೆಕ್ಷನ್ ಆಗಿರೋದು ನೋಡಿದ್ವಿ. ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಎನ್ ಕೋಟಪ್ಪ, ಕಳೆದ 30 ವರ್ಷಗಳಿಂದ ಸಮಾಜ ಸೇವೆ ಮೂಲಕ ಗುರುತಿಸಿಕೊಂಡಿರುವ ಸುಬ್ಬಾರೆಡ್ಡಿ ಸತತವಾಗಿ 3 ಬಾರಿ ಶಾಸಕರಾಗಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ನೂರಾರು ದಲಿತರಿಗೆ ಕೊಳವೆ ಬಾವಿ, ಸಾಲ ಸೌಲಭ್ಯ ನೀಡಿದ್ದಾರೆ. ಕ್ಷೇತ್ರದಲ್ಲಿ ಸುಮಾರು 120 ಅಂಬೇಡ್ಕರ್ ಭವನಗಳನ್ನು ನಿರ್ಮಾಣ ಮಾಡಿ ದಾಖಲೆ ಮಾಡಿದ್ದಾರೆ. ಇಂತಹ ನಾಯಕರ ಮೇಲೆ ದಲಿತರ ಜಮೀನು ಕಬಳಿಕೆ ಮಾಡಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಮುನಿರಾಜು ಆರೋಪ ಮಾಡಿರುವುದು ಶುದ್ಧ ಸುಳ್ಳು ಎಂದರು. ಒಂದು ವೇಳೆ ದಲಿತರ ಜಮೀನು ಕಬಳಿಕೆ ಮಾಡಿದ್ದರೆ ದಾಖಲೆ ನೀಡಿ ಬಹಿರಂಗ ಚರ್ಚೆಗೆ ಬನ್ನಿ. ನೀವು ನಮ್ಮ ಕ್ಷೇತ್ರದವರೇ ಅಲ್ಲ, ಎಲ್ಲ ಸರ್ಜಾಪುರದವರು. ಅಲ್ಲಿ ನಮ್ಮ ದಲಿತರ ಸಾವಿರಾರು ಎಕರೆ ಜಮೀನು ಲೂಟಿ ಹೊಡೆದಿರುವುದು ನೀವು. ನಿಮ್ಮ ಗ್ರಾಮದ ಸರ್ಜಾಪುರದ ರಚ್ಚಕಟ್ಟೆ ಕೆಡವಿ ಬಂಗಲೆ ನಿರ್ಮಾಣ ಮಾಡಿಕೊಂಡು ಐಷಾರಾಮಿ ಜೀವನ ನಡೆಸುತ್ತಿರುವುದು ನೀವು. ನೀವೊಬ್ಬ ರೌಡಿ ಶೀಟರ್. ಜೈಲಿಗೆ ಹೋಗಿ ಬಂದಿರುವ ಎಂಎನ್ ರಾಜಾರೆಡ್ಡಿ ಸುಬ್ಬಾರೆಡ್ಡಿಯ ಬಗ್ಗೆ ಮಾತನಾಡುವ ಮೊದಲು ನಾಲಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಿ. ವೇಶ್ಯಾವಾಟಿಕೆ ಮೂಲಕ ಜೀವನ ನಡೆಸುತ್ತಿರುವ ನೀವು ಸುಬ್ಬಾರೆಡ್ಡಿಯ ವಿರುದ್ಧ ಮಾತನಾಡುವ ನೈತಿಕತೆಯೇ ಇದೆಯೇ ಎಂದು ಪ್ರಶ್ನಿಸಿದರು. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲದೆ ನೀವು ಪುಡಿ ರಾಜಕಾರಣ. ಸುಬ್ಬಾರೆಡ್ಡಿಯವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಾವು ದಾಖಲೆ ಸಮೇತ ಬರುತ್ತೇವೆ. ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ದಾಖಲೆ ಸಮೇತ ಬರಲು ಸಿದ್ಧರಿದ್ದೀರಾ ಎಂದು ಮುನಿರಾಜು ಮತ್ತು ರಾಜಾರೆಡ್ಡಿಗೆ ಬಹಿರಂಗ ಸವಾಲ್ ಹಾಕಿದರು. ಅಸಿಂಧು ಆಗಿರೋದು ನೋಡಿದ್ವಿ, ವಜಾ ಆಗಿರೋದು ನೋಡಿದ್ವಿ, ಬೈ ಎಲೆಕ್ಷನ್ ಆಗಿರೋದು ನೋಡಿದ್ವಿ. ಅದನ್ನು ಬಿಟ್ಟು 2ನೇ ಸ್ಥಾನ ಬಂದಿರುವವರಿಗೆ ಕಂಟಿನ್ಯೂ ಮಾಡಿರುವುದು ಸಂವಿಧಾನದಲ್ಲೂ ಇಲ್ಲ. ರಾಜಾರೆಡ್ಡಿ ಅವರು ಹೇಳ್ತಾರೆ ಪತ್ರಿಕಾ ಹೇಳಿಕೆ ಮುಂದೆ, ಈಗ ಎಲೆಕ್ಷನ್ ಬಂದರೆ ಸರ್ಕಾರ ಖರ್ಚಾಗುತ್ತದೆ. ನೀನಾ ಸುಪ್ರೀಂ, ನೀನಾ ಸರ್ಕಾರ, ನೀನಾ ಹೈಕಮಾಂಡ್, ನೀನಾ ಎಲೆಕ್ಷನ್ ಕಮಿಷನರ್, ನೀನೇ ಪ್ರಕಟಣೆ ಮಾಡಿಕೊಂಡ್ರೆ ಅದೇನು ಅರ್ಥನ? ಮುನ್ರಾಜ್ ಅವರಿಗೆ ಶಾಸಕ ಸ್ಥಾನ ಬಿಟ್ಟುಕೊಡುವುದು ಒಳ್ಳೆಯದು. ಯಾರಪ್ಪ ನಿಮ್ಮ ಶಾಸಕ ಸ್ಥಾನ ಬಿಟ್ಟುಕೊಡೋಕ್ಕೆ? ಬನ್ನಿ, ನೀವು ಕ್ಷೇತ್ರದಲ್ಲಿ ಜನ ಇದ್ದಾರೆ, ಮತ ಕೇಳಿ, ಮತ ಪಡ್ಕೊಳ್ಳಿ. ಜನರ ಆಯ್ಕೆಯಿಂದ ನೀವು ಆಯ್ಕೆ ಆಗಿ. ಅದನ್ನು ಬಿಟ್ಟು ಯಾವುದೋ ಅವಕಾಶ ಸಿಕ್ಕಿದೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಅದು ಕಾನೂನು ಅಲ್ಲ, ನೀವು ಮಾತಾಡೋಕ್ಕೆ ಬರೋಲ್ಲ. ದಯಮಾಡಿ ಮುಂದೆ ನೀವು ಏನು ಮಾತಾಡಿದ್ರು ಸಹ ನೀವು ತಿಳ್ಕೊಂಡು ಮಾತಾಡ್ಬೇಕಂತೇಳಿ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಾಜಾರೆಡ್ಡಿ ಅವರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಜನಸಂಘರ್ಷ ಸಮಿತಿ ತಾಲೂಕು ಶಾಖೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದು, ಚಿಂತಾಮಣಿ ನಗರದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಒತ್ತಾಯಿಸಿ ಭಕ್ತರ ವೇದಿಕೆ ನಗರದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು.
ಚಿಂತಾಮಣಿ ನಗರದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಒತ್ತಾಯಿಸಿ ಭಕ್ತರ ವೇದಿಕೆ ನಗರದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ದೇವಾಲಯ ಪುರಾತನ ದೇವಸ್ಥಾನವಾಗಿದ್ದು ಚೋಳೂರು ಆಳ್ವಿಕೆಯ ಕಾಲದಲ್ಲಿ ಸ್ಥಾಪಿಸಿದ್ದು ಶಿವಾಜಿ ವಂಶಸ್ಥರ ಆಳ್ವಿಕೆಯ ಕಾಲದಲ್ಲೂ ದೇವಾಲಯವಿತ್ತು ಎಂಬ ಪ್ರತೀತಿ ಇದೆ. ಸುದೀರ್ಘ ಇತಿಹಾಸವನ್ನು ಹೊಂದಿರುವ ದೇವಾಲಯವು ಪಾಳು ಬಿದ್ದಿದೆ. ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಗತವೈಭವವನ್ನು ಕಲ್ಪಿಸಿಕೊಡಲು ರಚಿಸಲಾಗಿದ್ದ ದೇವಾಲಯ ಅಭಿವೃದ್ಧಿ ಸಮಿತಿಯು ರಾಜಕೀಯ ಪ್ರತಿಷ್ಠೆಗೆ ಒಳಗಾಗಿ ದೇವಾಲಯವನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ದೇವಾಲಯದ ಹಳೆಯ ಅಭಿವೃದ್ಧಿ ಸಮಿತಿ ಕೆಲವು ಕಾಮಗಾರಿ ನಡೆಸಿ ನಿಲ್ಲಿಸಿದೆ. ಈಗಿನ ಅಭಿವೃದ್ಧಿ ಸಮಿತಿಯೂ ಸಹ ಯಾವುದೇ ಅಭಿವೃದ್ಧಿ ಕಾಮಗಾರಿಯನ್ನು ನಿರ್ವಹಿಸದೆ ದೇವಾಲಯಕ್ಕೆ ತೊಂದರೆಯಾಗುತ್ತಿದೆ. ದೇವಾಲಯದ ಆವರಣವು ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ಮತ್ತು ಪೂಜಾ ಕೈಂಕರ್ಯಗಳಿಗೆ ಹಾಗೂ ಸಂಸ್ಕೃತಿಗೆ ಧಕ್ಕೆಯಾಗುತ್ತಿದ್ದು ಹಿಂದೂ ಸಂಪ್ರದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ದೂರಲಾಗಿದೆ. ದೇವಾಲಯದ ಹುಂಡಿಯನ್ನು ಎಣಿಕೆ ಮಾಡುವುದಕ್ಕೆ ಮಾತ್ರ ಅಧಿಕಾರಿಗಳು ಸೀಮಿತರಾಗಿದ್ದಾರೆ. ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಮಾಡುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ. ದೇವಾಲಯದ ಅಭಿವೃದ್ಧಿಗಾಗಿ 2 ಸಮಿತಿಯ ಸದಸ್ಯರನ್ನು ಒಂದೆಡೆ ಸೇರಿಸಿ ಸೂಕ್ತ ಪರಿಹಾರ ಕಂಡುಕೊಂಡು ದೇವಾಲಯ ಜೀರ್ಣೋದ್ಧಾರ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ದೇವಾಲಯವು ಮುಜರಾಯಿ ಇಲಾಖೆಯ ಅಧೀನದಲ್ಲಿದ್ದು ತಹಸೀಲ್ದಾರ್ ಖಜಾಂಚಿ ಮತ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿದ್ದಾರೆ. ದೇವಾಲಯದ ಜೀರ್ಣೋದ್ಧಾರವನ್ನು ಶೀಘ್ರವಾಗಿ ಕೈಗೊಂಡು ಮರಳಿ ಗತವೈಭವವನ್ನು ತಂದುಕೊಡಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ರೂಪಿಸಲಾಗುವುದು ಎಂದು ಆಗ್ರಹಿಸಿದರು. ತಹಸೀಲ್ದಾರ್ ಸುದರ್ಶನ್ ಯಾದವ್ ಮನವಿ ಸ್ವೀಕರಿಸಿ ದೇವಾಲಯದ ಅಭಿವೃದ್ಧಿ ಸಮಿತಿ ವಿವಾದ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದ ತೀರ್ಪಿನವರೆಗೂ ಏನೂ ಮಾಡಲು ಸಾಧ್ಯವಿಲ್ಲ. ದೇವಾಲಯದ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಾಗುವುದು ಎಂದು ಭರವಸೆ ನೀಡಿದರು. ದಿನ ಏನು ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮಾಡಬೇಕು, ಈಗಾಗಲೇ ಅಭಿವೃದ್ಧಿ ಸಮಿತಿಗಳು ಅಂತ ಮಾಡಿಕೊಂಡು ಸಮಿತಿಗಳ ಮುಖಾಂತರ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದೇ ರೀತಿ ಏನು ಆ ಪ್ರಾಂಗಣ ಇದೆ, ನಾಗನಾಥೇಶ್ವರ ದೇವಸ್ಥಾನದ ಒಂದು ಪ್ರಾಂಗಣ ಸುತ್ತಮುತ್ತ ಒಂದು ಅವ್ಯವಸ್ಥೆ ಇದೆ. ಆ ಅವ್ಯವಸ್ಥೆಯನ್ನು ಸರಿ ಮಾಡಿಕೊಡಿ ಅಂತ. ಅದೇ ರೀತಿ ಏನು ಮುಜರಾಯಿ ದೇವಸ್ಥಾನಗಳ ಒಂದು ಸುಪರ್ದಿ ತಾಲೂಕು ದಂಡಾಧಿಕಾರಿಯಾದಂಥ ನನ್ನ ಸುಪರ್ದಿಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವೊಂದು ಸಲ ಸ್ಥಳ ವೀಕ್ಷಣೆ ಮಾಡಬೇಕು ಅಂತ ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಈಗ ನೀವೇನು ಹೇಳಿದ್ದೀರಾ, ಅಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ ಅಥವಾ ಅನೈತಿಕವಾಗಿ ಏನಾದರೂ ನಡೀತಾ ಇರೋಂಥದ್ದಕ್ಕೆ ನಾನೇ ಖುದ್ದು ವೀಕ್ಷಣೆ ಮಾಡಿ ಅದಕ್ಕೆ ಏನು ಕ್ರಮ ವಹಿಸಬೇಕು ಕಾನೂನು ರೀತಿಯಲ್ಲಿ ಅದು ಕ್ರಮ ವಹಿಸ್ತೀನಿ. ಎರಡನೇ ವಿಚಾರ, ಅಭಿವೃದ್ಧಿ ಸಮಿತಿಗಳ ಬಗ್ಗೆ ಈಗಾಗಲೇ ಇದು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಹೈಕೋರ್ಟಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಮಾಡಿರುವಂಥದ್ದನ್ನು ಕ್ಯಾನ್ಸಲ್ ಮಾಡಿರೋದಕ್ಕೋಸ್ಕರ ಎರಡನೇ ಅಭಿವೃದ್ಧಿ ಸಮಿತಿ ಫಾರ್ಮೇಷನ್ ಮಾಡಿರುವಂಥ ಒಂದು ಆದೇಶಕ್ಕೆ ತಡೆಯಾಜ್ಞೆ ಹೈಕೋರ್ಟಲ್ಲಿ ಕೊಟ್ಟಿದ್ದಾರೆ. ಒಂದು 10 ದಿನದ ಹಿಂದೆ ನಾನು ಈಗಾಗಲೇ ಹೋಗಿ ಅಲ್ಲಿ ಕನ್ಸರ್ನ್ಡ್ ಯಾರು ಅಡ್ವೊಕೇಟ್ ಇರ್ತಾರೆ, ಗೌರ್ಮೆಂಟ್ ಅಡ್ವೊಕೇಟ್, ಅವ್ರಿಗೆ ಮಾಹಿತಿ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಏನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಆರ್ಕಿಟೆಕ್ಚರ್ ಪ್ಲ್ಯಾನ್ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಪ್ಲ್ಯಾನ್ 2 ಬ್ಲೂ ಪ್ರಿಂಟ್ ಕೊಟ್ಟು ಈ ಸ್ಟೇನ ವೆಕೇಟ್ ಮಾಡೋದಕ್ಕೆ ಐಎನ ಫೈಲ್ ಮಾಡಬೇಕು ಅಂತ ನಾವು ಇಮಿಡಿಯೇಟಾಗಿ ಮಾಹಿತಿ ಕೊಟ್ಟು ಬಂದಿದ್ದೀವಿ. ಈಗ ಏನು ಇನ್ನೊಂದು ಪ್ರಾಬ್ಲಿ ಒಂದು 15-20 ಡೇಸ್ ಒಳಗಡೆ ನಾನು ಖುದ್ದಾಗಿ ಮತ್ತೊಮ್ಮೆ ಲಾಯರ್ನ ಭೇಟಿ ಮಾಡಿ ಫೈಲ್ ಮಾಡಿಸ್ಬಿಟ್ಟು ಬರ್ತೀನಿ. ನಂತರ ಹೈಕೋರ್ಟಲ್ಲಿ ಏನು ತೀರ್ಮಾನ ಮಾಡ್ತಾರೆ, ವೆಕೇಟ್ ಮಾಡ್ತಾರಾ ಅಥವಾ ಎರಡನ್ನೂ ರದ್ದು ಮಾಡಿ ಏನಾದರೂ ಸರ್ಕಾರನೇ ಅಭಿವೃದ್ಧಿ ಸಮಿತಿನ ಕ್ಯಾನ್ಸಲ್ ಮಾಡಿ ನೀವೇ ಕ್ರಮ ವಹಿಸಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಡ್ತಾರೆ ಅನ್ನೋದು ಈಗಾಗಲೇ ಹೈಕೋರ್ಟಲ್ಲಿ ಇರೋದ್ರಿಂದ ಸಾಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಏನು ಆದೇಶ ಇದೆ ಅಥವಾ ಏನು ನಮಗೆ ಆದೇಶ ಮಾಡ್ತಾರೆ, ಆದೇಶದ ಪ್ರಕಾರ ನಾವು ಇರೋದು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಹಾಗೂ ರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು ಎಂದು ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಯೋಜನಾ ಸಂಚಾಲಕ ವಾರಣಾಸಿ ಬಾಲಕೃಷ್ಣ ಭಗವತಾರ್ ಹೇಳಿದರು. 2ನೇ ತಾರೀಕು ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು
ಕೈವಾರ ಮಠದಲ್ಲಿ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆ ಸಂಚಾಲಕ ವಾನರಾಶಿ ಬಾಲಕೃಷ್ಣ, ಭಗವತಾರ್ ಮುಂಬರುವ ಪಾಲ್ಗುಣ ಮಾಸದ ಹುಣ್ಣಿಮೆ ದಿನ ಅಂದರೆ ಮಾರ್ಚ್ 3ರಂದು ಸದ್ಗುರು ಕೈವಾರ ತಾತಯ್ಯನವರು ಜನಿಸಿ 300 ವರ್ಷಗಳಾಗುತ್ತಿದೆ. ಈ ತ್ರಿಶತಮಾನದ ಜಯಂತ್ಯೋತ್ಸವವನ್ನು 1 ವರ್ಷ ನಿರಂತರವಾಗಿ ಆಚರಿಸಲು ಮಠದ ಟ್ರಸ್ಟ್ ತೀರ್ಮಾನಿಸಿದೆ ಎಂದರು. ಸದ್ಗುರು ತಾತಯ್ಯನವರು ದೈವ ಕೃಪೆಯಿಂದ ಸನಾತನ ಋಷಿ ಪರಂಪರೆಯ ಸಾರ ಸರ್ವಸ್ವವನ್ನು ಜೀರ್ಣಿಸಿಕೊಂಡಿರುವ ಶ್ರೇಷ್ಠ ಯೋಗಿಯವರು. ಶ್ರೀ ಯೋಗಿ ನಾರಾಯಣ ಮಠವು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಭಕ್ತರಿಗೆ ಪೂಜಾ ಸೌಕರ್ಯ, ಪ್ರಸಾದ ವಿನಿಯೋಗಗಳು ಸೇರಿಕೊಂಡಂತೆ ಹಲವಾರು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಿತ್ಯ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಎಂದರು. ಅಂದು 1000 ವರ್ಷಗಳ ಪ್ರಯುಕ್ತ ಮಾಡಿದಂಥ ಒಂದು ಕಾರ್ಯಕ್ರಮಗಳು ಇಂದು ತಾತಯ್ಯನವರ ಜಯಂತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 2ನೇ ತಾರೀಕು ತಾತಯ್ಯನವರ ಜಯಂತ್ಯೋತ್ಸವದ ಪ್ರಯುಕ್ತ ಆತ್ಮಬೋಧಾಮೃತ ಮತ್ತು ದೊಡ್ಡ ಸಂಗೀತ ವಿದ್ವಾಂಸರಿಂದ ನಮ್ಮ ಸ್ಥಳೀಯ ವಿದ್ವಾಂಸರಿಂದ ನಾವು ಸಂಗೀತ ಕಾರ್ಯಕ್ರಮಗಳನ್ನ 2ನೇ ತಾರೀಕು ಅಂದ್ಕೊಂಡಿದ್ದೀವಿ. 3ನೇ ತಾರೀಕು ರಥೋತ್ಸವದ ಅಮರನಾರಾಯಣ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ಬೆಳಿಗ್ಗೆ 7:30-8 ಗಂಟೆಗೇನೆ ರಥೋತ್ಸವ ಪ್ರಾರಂಭ ಆಗ್ತದೆ. ಅಂದು ಒಳ್ಳೆಯ ಹರಿಕತೆ ಮಾಡಿದ್ದೀವಿ ನಾವು. ಅಂದರೆ ಜಮುನಾ ಭಾಗವತಾರಿಣಿ ಅಂತ ದೊಡ್ಡ ಹರಿಕತೆಯಲ್ಲಿ ಅವರು ಹೆಚ್ಚಿನ ಮನ್ನಣೆಯನ್ನು ಪಡೆದಿರ್ತಕ್ಕಂಥವ್ರು. ಅವರು ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಹರಿಕತೆಯನ್ನು ಮಾಡ್ತಾರೆ. ಆನಂತರ ನಾಟಕ ಇರ್ತದೆ, ಕನ್ನಡದ ಒಂದು ಪೌರಾಣಿಕ ನಾಟಕ. ಮತ್ತು ತಾತಯ್ಯನವರ ಜಯಂತಿ 4ನೇ ತಾರೀಕು ಇರ್ತದೆ. ಅವರು ತಾತಯ್ಯನವರ ಒಂದು ಜಯಂತಿಯ ಪ್ರಯುಕ್ತ ಅವ್ರ ರಥೋತ್ಸವ ಇರ್ತದೆ. ಆ ರಥೋತ್ಸವ 1:30 ಗಂಟೆಗೆ ಮಧ್ಯಾಹ್ನ ಇರ್ತದೆ. ಅಂದು ಕೂಡ ರಾತ್ರಿ ಎಲ್ಲ ನಾಟಕ ಇರ್ತದೆ. ಸಾವಿರಾರು ಜನ ಭಕ್ತಾದಿಗಳು ಬಂದಿರ್ತಾರೆ. ಆನಂತರ ನಾವು ವರ್ಷದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಮಾರ್ಚ್ ತಿಂಗಳಲ್ಲಿ ಚಿಂತಾಮಣಿ ತಾಲೂಕು ಮೊದಲನೇ ಪ್ರಾರಂಭ. ಶಂಕರ ಮಠದಲ್ಲಿ ನಾವು ಪೋತನ ಭಾಗವತ ಮತ್ತು ಅಮರನಾರಾಯಣ ಶತಕವನ್ನ ಮೊದಲನೆಯ ವಾರ ಅಂದರೆ 7ನೇ ತಾರೀಕು ಅಲ್ಲಿ ಶುರು ಮಾಡ್ತಾ ಇದ್ದೀವಿ. 2ನೇ ಸೆಕೆಂಡ್ ಸ್ಯಾಟರ್ಡೇ ಏನಿದೆ ಅದು ಆತ್ಮಬೋಧಾಮೃತ ಕಾರ್ಯಕ್ರಮ, ಪೂಜ್ಯ ಧರ್ಮಾರಿ ಕಾರ್ಯಕ್ರಮ ಇರ್ತದೆ. ಮುಖ್ಯವಾಗಿ 3ನೇ ಒಂದು 21ನೇ ತಾರೀಕು ಪ್ರತಿ ತಿಂಗಳು ಕೂಡ ನಾವು ರಾಮದಂಡು ಅಂತ ದೊಡ್ಡ ಕಾರ್ಯಕ್ರಮ ಮಾಡ್ಕೊಳ್ತೀವಿ. ಸದ್ಗುರು ತಾತಯ್ಯನವರ 300ನೇ ಜಯಂತ್ಯೋತ್ಸವವನ್ನು ಮುಂಬರುವ 1 ವರ್ಷಗಳ ಕಾಲ ನಿರಂತರವಾಗಿ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸದ್ಗುರು ಕೈವಾರ ತಾತಯ್ಯನವರ ವೈಭವವನ್ನು ಸಾರಲಾಗುತ್ತದೆ ಎಂದು ವಿವರಿಸಿದರು. ಅಂಜಿ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಚೇಳೂರು ಹೆಸರಿಗೆ ಮಾತ್ರ ತಾಲೂಕಾಗಿದೆ. ತಾಲೂಕು ಕಚೇರಿಯಲ್ಲಿ ರೈತರಿಗೆ ಯಾವುದೇ ಕೆಲಸ ನಡೆಯುತ್ತಿಲ್ಲ, ರೈತರ ಗೋಳು ಕೇಳುವಂತಿಲ್ಲ, ಜಿಲ್ಲಾಡಳಿತ ನಿದ್ದೆ ಮಾಡುತ್ತಿದೆ ಎಂದು ಹಸಿರು ಸೇನೆ ಹಾಗೂ ರೈತರ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಎನ್. ಗೋವಿಂದರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚೇಳೂರು ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಎನ್. ಗೋವಿಂದರೆಡ್ಡಿ, ಚೇಳೂರು ತಾಲೂಕೆಂದು ಸರ್ಕಾರ ಘೋಷಣೆ ಮಾಡಿ 7 ವರ್ಷಗಳಾಗಿದೆ. ಬಜೆಟ್ ಆಗಿ 4 ವರ್ಷಗಳಾಗಿವೆ. ಈವರೆಗೂ ರೈತರಿಗೆ ಸರಿಯಾದ ಪಹಣಿ ದೊರೆಯುತ್ತಿಲ್ಲ. ರೈತಾಪಿ ಜನರ ಗೋಳು ಕೇಳುವವರೇ ಇಲ್ಲವಾಗಿದೆ. ರಾಜ್ಯದ ಕೊನೆ ತಾಲೂಕಿಗೆ ಜಿಲ್ಲಾಧಿಕಾರಿಗಳು ಬರದೆ ರೈತರಿಗೆ ಅನುಕೂಲ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಚೇಳೂರಿನಲ್ಲಿ ನೋಡಿದರೆ ತಹಸೀಲ್ದಾರ್ಗೆ ಜೀಪು ನೀಡಿ ಬೊಂಬೆಯಂತೆ ತಾಲೂಕು ಕಚೇರಿ ನಿಲ್ಲಿಸಿ ತಿಂಗಳ ಬಾಡಿಗೆ ನೀಡುತ್ತದೆಯೇ ಹೊರತು ಯಾವೊಬ್ಬ ರೈತರಿಗೂ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಎಂದು ಕಿಡಿಕಾರಿದರು. ಯಾವಾಗ ನೋಡಿದರೂ ಸಭೆ ಸಮಾರಂಭಗಳು, ಕಚೇರಿ ಕೆಲಸಗಳು, ಗೂಗಲ್ ಸಭೆಗಳು ಆದ ನಂತರ ಬರುವ ಅಧಿಕಾರಿಗಳು, ನೌಕರರಿಗೆ ಕೇಳುವ ಅಧಿಕಾರಿ ಜನಪ್ರತಿನಿಧಿ ಇಲ್ಲವಾಗಿದೆ. ಸಭೆ ಸ್ಕ್ಯಾನಿಂಗ್, ಡಿಸಿ ಕಚೇರಿ ಸಭೆಗಳ ಹೆಸರಿನಲ್ಲಿ ದಿನಗಳು ಕಳೆಯುತ್ತಿದ್ದಾರೆ. ರೈತರಿಗೆ ಮಾತ್ರ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ಚೇಳೂರು ತಾಲೂಕು ಕಚೇರಿಯಲ್ಲಿ ಯಾವುದೇ ಹುದ್ದೆಗಳನ್ನು ಹಾಕಿರುವುದಿಲ್ಲ. ಚುನಾವಣೆಗೂ ಮುನ್ನ ಅಂದಿನ ಸಚಿವ ಡಾಕ್ಟರ್ ಸುಧಾಕರ್ ಜಿಲ್ಲಾಧಿಕಾರಿಗಳು ತರಾತುರಿಯಲ್ಲಿ ಉದ್ಘಾಟನೆ ಮಾಡಿ ಹೋಗಿ ತಿರುಗಿ ನೋಡಲಿಲ್ಲ.
ಹೆಸರಿಗೆ ತಾಲೂಕು ಕಚೇರಿ ಕಟ್ಟಡ ಜನತೆಗೆ ತೋರಿಸಿ ಡಿಸಿ ಪ್ರತಿನಿಧಿಗಳು ಕಾಣಿಸದೆ ಮಾಯವಾದರು. ಚೇಳೂರು ತಾಲೂಕು ಕಚೇರಿಯಲ್ಲಿ ರೈತಾಪಿ ಜನರ ಕೆಲಸಗಳು ನಡೆಯುತ್ತಿಲ್ಲ. ಕನಿಷ್ಠ ತಂದೆಗೆ ಜಾತಿ ಪತ್ರ ಬೇಕಾದರೆ ಮಗಳ ಶಾಲಾ ವರ್ಗಾವಣೆ ಪತ್ರ ಹಾಕಿದರೂ ಡಿಲೇ ಮಾಡುತ್ತಿದ್ದಾರೆ. ಅಣ್ಣನಿಗೆ ಜಾತಿ ಪತ್ರ ಬೇಕಾದರೆ ತಂಗಿಯ ಜಾತಿ ಪತ್ರ ಹಾಕಿ ಮ್ಯಾನ್ಯಲ್ ವಂಶವೃಕ್ಷ ಹಾಕಿದರೂ ವಿನಾಕಾರಣ ಕಾನೂನು ತಿಳಿಯದೆ ಅಧಿಕಾರಿಗಳು ವಾಪಸ್ ಕಳುಹಿಸಿ ಡಿಲೇ ಮಾಡುತ್ತಿದ್ದಾರೆ ಎಂದರು. ಚೇಳೂರು ಸರ್ಕಾರಿ ಆಸ್ಪತ್ರೆಗೆ ಹಗಲೊಬ್ಬರು, ರಾತ್ರಿ ಪಾಳಿಯಲ್ಲಿ ಒಬ್ಬ ವೈದ್ಯಾಧಿಕಾರಿಗಳನ್ನು ನೇಮಿಸಬೇಕು. ಸಿಬ್ಬಂದಿ ಭರ್ತಿ ಮಾಡಬೇಕು. ವಯಸ್ಸಾದ ವಯೋವೃದ್ಧರು ವಯಸ್ಸಿನಲ್ಲಿ ಪ್ರಮಾಣ ಪತ್ರಕ್ಕೆ 48 ಕಿಲೋಮೀಟರ್ ದೂರದ ಗೂಳೂರಿಗೆ ಹೋಗುವುದು ತಪ್ಪಿಸಿ ಚೇಳೂರಿನಲ್ಲಿ ವೈದ್ಯಾಧಿಕಾರಿಗಳೇ ಪ್ರಮಾಣ ಪತ್ರ ನೀಡಬೇಕು. ಚೇಳೂರು ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಚೇಳೂರಿಗೆ ಬಸ್ ನಿಲ್ದಾಣ ಮಂಜೂರು ಮಾಡಬೇಕು. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲದ ಬೆಲೆ ನೀಡಬೇಕು. ಕೃಷಿಗೆ ಪೂರಕವಾದ ಸಣ್ಣ ಉದ್ದಿಮೆಗಳನ್ನು ಸ್ಥಾಪಿಸಬೇಕು. ಚೇಳೂರು ಎಪಿಎಂಸಿ ಮಾರುಕಟ್ಟೆ ಅಭಿವೃದ್ಧಿ ಮಾಡಬೇಕು. ಆಂಧ್ರದಿಂದ ಕೃಷ್ಣಾ ನದಿ ನೀರು ಅವಿಭಜಿತ ಜಿಲ್ಲೆಗೆ ಹರಿಸಬೇಕು. ಅವಳಿ ಜಿಲ್ಲೆಯ ಕೆರೆಗಳಲ್ಲಿ ಹೂಳು ಎತ್ತಿಸಿ ರೈತರ ಜಮೀನುಗಳಿಗೆ ಹಾಕಬೇಕು. ಈ ಹಿಂದೆ ರೈತರಿಗೆ ವಿದ್ಯುತ್ ಠೇವಣಿ ಮುಂದುವರಿಸಿ ಈಗ ಜಾರಿ ಮಾಡಿರುವ ಆದೇಶ ವಾಪಸ್ಸು ಪಡೆಯಬೇಕು ಎಂಬ ವಿವಿಧ ಬೇಡಿಕೆಗಳ ಬಗ್ಗೆ ಮಾತನಾಡಿದರು. ಬೇಡಿಕೆಗಳು ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳು ನಡೆಯದೇ ಇದ್ದರೆ ನಮ್ಮ ರೈತ ಸಂಘದಿಂದ ಪ್ರತಿಭಟನೆ ರ್ಯಾಲಿ ಮಾಡಲಾಗುವುದೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಚೇಳೂರು ತಹಸೀಲ್ದಾರ್ಗೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಎನ್. ಗೋವಿಂದ ರೆಡ್ಡಿ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ನಡೆದ ಕಾರ್ಯಕ್ರಮದಲ್ಲಿ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಭಾಗವಹಿಸಿ ಸಲಹೆ ಸೂಚನೆ ನೀಡಿದರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ನಡೆದ ಕಾರ್ಯಕ್ರಮದಲ್ಲಿ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಭಾಗವಹಿಸಿ ಸಲಹೆ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆವಿ ನವೀನ್ ಕಿರಣ್, ಬೀದಿ ಬದಿ ವ್ಯಾಪಾರಸ್ಥರ ನಡುವೆ ಒಗ್ಗಟ್ಟು ಇದ್ದಾಗ ಸಮಾಜದ ಎಲ್ಲ ಗಣ್ಯರು ನಿಮ್ಮನ್ನು ಗುರುತಿಸಲು ಸಾಧ್ಯ. ಹಾಗಾಗಿ ವ್ಯಾಪಾರಸ್ಥರು ವೈಮನಸ್ಯ ಬಿಟ್ಟು ಒಗ್ಗಟ್ಟಿನಿಂದ ಮುಂದೆ ಸಾಗುವಂತೆ ಸಲಹೆ ನೀಡಿದರು. ಬೀದಿ ಬದಿ ವ್ಯಾಪಾರಸ್ಥರು ದಿನಾಚರಣೆ ಅಂತ ಆಚರಣೆ ಮಾಡೋದಿದೆಯಲ್ಲ, ಅದೇ ದೊಡ್ಡ ವಿಚಾರ. ಇವತ್ತು ಸಂಘಟಿತ ಕಾರ್ಯಕ್ರಮಗಳು, ಅಸಂಘಟಿತ ಕಾರ್ಮಿಕರು, ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಏನು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತದೆ. ನಮ್ಮ ನಗರಸಭೆಯ ಆಯುಕ್ತರು ಮತ್ತು ಕಾರ್ಮಿಕ ಇಲಾಖೆಯವರು ನಾನು ಮಾತನಾಡುವಾಗ ಇರಬೇಕಾಗಿತ್ತು, ಚೆನ್ನಾಗಿರ್ತಾ ಇತ್ತು. ಆದ್ರೆ ವೆಂಕಟಾಚಲಪತಿ ಅವರಿದ್ದಾರೆ ಸರ್. ನಾವು ಇವರೆಲ್ಲರ ಪರವಾಗಿ ಕೇಳ್ಕೊಳ್ಳೋದು ಒಂದೇನೇನೆ, ಸರ್ಕಾರ ಅನೇಕ ಸ್ಕೀಮ್ಗಳು ಕೊಡ್ತಾ ಇದೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ನಿಮ್ಮ ಕಚೇರಿಗಳಿಗೆ ಬಂದಾಗ ಅವರಿಗೆ ಸಿಗ್ತಾ ಇರ್ತಕ್ಕ ಸ್ಪಂದನೆ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು ಸರ್. ಏನು ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಇದ್ದೀರಿ, ನಿಜವಾಗ್ಲೂ ಸರ್ ಈಗಾಗಲೇ ನಮ್ಮ ಕಮಿಷನರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ದೇಶದ ಆರ್ಥಿಕತೆಯಲ್ಲೇ ನಿಮ್ಮ ಕೊಡುಗೆ ತುಂಬಾ ದೊಡ್ಡದಾಗಿದೆ. ಇವತ್ತು 50 ಕೋಟಿಗೂ ಹೆಚ್ಚು ಜನ ಈ ಬೀದಿ ಬದಿ ವ್ಯಾಪಾರಸ್ಥರ ಬಳಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ, ವಹಿವಾಟನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಕೊಡುಗೆ ಇದೆ ಅನ್ನೋದನ್ನ ನೀವು ಊಹಿಸ್ಕೋಬೇಕಾಗಿದೆ ಬಂಧುಗಳು. ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಅಂತಂದ್ರೆ ಬೇರೆ ಯಾರು ಅಲ್ಲ, ಹಣ್ಣು, ಹೂವು, ತರಕಾರಿ, ಒಂದಷ್ಟು ತಿಂಡಿ ಬಿಟ್ರೆ ಬೇರೆ ದಿನೋಪಯೋಗಿ ಅಂದ್ರೆ ದಿನಕ್ಕೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಸಿಗ್ತಕ್ಕಂಥ ಜನನೇನೆ ಈ ಬೀದಿ ಬದಿ ವ್ಯಾಪಾರಸ್ಥರು.
ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೆವಿ ನವೀನ್ ಕಿರಣ್, ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಒಗ್ಗಟ್ಟು ಇದ್ದರೆ ನಿಮ್ಮ ಬಳಿ ಬಂದು ರಾಜಕೀಯ ವ್ಯಕ್ತಿಗಳು ಹಾಗೂ ಅಧಿಕಾರಿಗಳು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ, ಇಲ್ಲವಾದರೆ ಸಮಸ್ಯೆಗಳಿಗೆ ಸ್ಪಂದಿಸುವುದಿಲ್ಲ ಎಂದರು. ಹಬ್ಬಗಳ ಸಮಯದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ವ್ಯಾಪಾರ ವಹಿವಾಟು ಸಂದರ್ಭದಲ್ಲಿ ವಾಹನ ಸವಾರರಿಗೆ ತೊಂದರೆ ಕೊಡುವ ಹಾಗೆ ಮಾಡಬೇಡಿ ಎಂದರು. ಅಸಂಘಟಿತ ಕಾರ್ಮಿಕರ ಕಾರ್ಡುಗಳನ್ನು ಮಾಡಿಸಿಕೊಂಡರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಪಡೆಯಬಹುದು. ಈ ಸಂದರ್ಭದಲ್ಲಿ ಸುಧಾಕರ್ ಅವರನ್ನು ನೆನಪಿಸಿಕೊಳ್ಳಬೇಕು. ಅವರು ಶಾಸಕರಾಗಿದ್ದಾಗ ಸಮಯದಲ್ಲಿ ಅವರು ಸ್ವತಃ ಖರ್ಚಿನಿಂದ ಸುಂಕ ಕಟ್ಟುತ್ತಿದ್ದರು ಎಂದರು. ವಿಶೇಷವಾಗಿ ಹಬ್ಬದ ಸಂದರ್ಭಗಳಲ್ಲಿ ರಸ್ತೆಯಲ್ಲಿ ಸಂಚಾರಕ್ಕೆ ಅಡಚಣೆಯನ್ನು ಉಂಟು ಮಾಡೋದನ್ನ ಸಹ ತಪ್ಪಿಸಿ. ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ನಮ್ಮ ಈ ರಸ್ತೆ ಮತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನ ರಸ್ತೆ, ಈ ಎರಡೂ ರಸ್ತೆಗಳಲ್ಲಿ ಸಂಚಾರ ಮಾಡಲಿಕ್ಕೆ ಆಗದೆ ಇರೋ ರೀತಿಯಲ್ಲಿ ರಸ್ತೆಗಳನ್ನು ಆಕ್ರಮಿಸ್ತೀರಿ. ಅದು ಸಹ ತಪ್ಪು ನಿಮ್ಮ ಕಡೆಯಿಂದ ಆಗಬಾರ್ದು ಅನ್ನೋದನ್ನ ಹೇಳ್ತೀನಿ ನಾನು. ಅಸ್ಲಾಂ ಪಾಷರ್ ಅವರು, ವೆಂಕಟೇಶ್ ಅವರು, ಇಡೀ ತಂಡದವರು ಇವತ್ತು ಬೀದಿ ಬದಿ ವ್ಯಾಪಾರಸ್ಥರ ಜೊತೆಗೆ ನಿಂತಿದ್ದೀರಿ. ನಾನು ಸಹ ಮತ್ತೆ ಡಾಕ್ಟರ್ ಸುಧಾಕರ್ ಅವ್ರನ್ನ ಮಾತನಾಡ್ತೇನೆ. ಏನು ಅವ್ರ ಸಹಾಯ ವಸ್ತುವನ್ನ ನಿಮಗೆ ನೀಡ್ತಾ ಇದ್ರು ಅದನ್ನ ಮುಂದುವರಿಸಲಿಕ್ಕೆ ಪ್ರಯತ್ನವನ್ನ ನಾನು ಡಾಕ್ಟರ್ ಸುಧಾಕರ್ ಅವರನ್ನ, ಇವತ್ತು ಮೊಬೈಲ್ ಬಾಬುರವರು ಇದ್ದಾರೆ, ಎಲ್ಲರೂ ಸೇರಿ ನಾವು ಅವರನ್ನ ಒಪ್ಪಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಯಾರ್ಯಾರು ಇದ್ದೀರಿ, ನಿಮ್ಮ ಒಗ್ಗಟ್ಟು ಸರಿಯಾದ ರೀತಿಯಲ್ಲಿ ಇದ್ದಾಗ ನೀವು ಕೇಳುವಂತ ಕೆಲಸಗಳನ್ನ ಮಾಡಿಕೊಡೋದಕ್ಕೆ ರಾಜಕಾರಣಿ ಆಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಮುಂದೆ ಬರ್ತಾರೆ. ನಿಮ್ಮ ಒಗ್ಗಟ್ಟು ಸರಿ ಇಲ್ಲದೆ ಹೋದ್ರೆ ಆಗ ಜನ ಬರೋದು ಕಮ್ಮಿ ಆಗ್ತದೆ, ಜನ ನಿಮಗೆ ಸ್ಪಂದನೆ ಮಾಡೋದು ಕಮ್ಮಿ ಆಗ್ತದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. 25,000 ಫಲಾನುಭವಿಗಳಿಗೆ ಕಂದಾಯ ಸವಲತ್ತು ವಿತರಣೆಗೆ ಕ್ಷಣಗಣನೆ. ನಾಳೆ ಕಂದಾಯ ಸೇವೆಗಳ ಗ್ಯಾರಂಟಿ ಸಮರ್ಪಣಾ ಸಮಾವೇಶ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲು ಜಿಲ್ಲಾಧಿಕಾರಿ ಜಿ ಪ್ರಭು ಮನವಿ. ಗೂಡು ಇಲ್ಲದೆ ಅನಾಥವಾದ ಎಚ್ ಕ್ರಾಸ್ ಸರ್ಕಾರಿ ರೇಷ್ಮೆಗೂಡು ಮಾರ್ಕೆಟ್. ಲೆಕ್ಕಕ್ಕೆ ಉಂಟು ಆಟಕ್ಕೆ ಇಲ್ಲ ಎಂಬ ಸ್ಥಿತಿ. ಇಡೀ ಮಾರ್ಕೆಟ್ಗೆ ಒಬ್ಬ ಅಟೆಂಡರು, ಇನ್ಚಾರ್ಜ್ ಸಹಾಯಕ ನಿರ್ದೇಶಕ ಮಾತ್ರ ಕಾರ್ಯನಿರ್ವಹಣೆ. ಕೂರಲು ಕುರ್ಚಿಗಳಿಲ್ಲ, ಮಳಿಗೆಗಳಿಗೆ ಬೀಗ. ಬಸ್ ನಿಲ್ದಾಣದ ಮುಂದೆಯೇ ಅಕ್ರಮ ವಾಹನ ನಿಲ್ಲಿಸುತ್ತಿದ್ರು, ಕೇಳೋರಿಲ್ಲ. ಇದು ಗುಡಿಬಂಡೆ ತಾಲೂಕು ಕೇಂದ್ರದ ರಾಜ್ಯ ರಸ್ತೆ ಸಂಸ್ಥೆ ಬಸ್ ನಿಲ್ದಾಣದ ದುಸ್ಥಿತಿ. ಅವ್ಯವಸ್ಥೆ ಸರಿಪಡಿಸುವವರು ಯಾರು? ಅಕ್ರಮ ಮಣ್ಣು ಸಾಗಣೆಯಿಂದ ನೆಕ್ಕುಂದಿಪೇಟೆ ಕೆರೆ ಸ್ವರೂಪ ನಾಶ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸ್ವಕ್ಷೇತ್ರದಲ್ಲಿ ಮಣ್ಣು ಅಕ್ರಮ ಲೂಟಿಯಾಗುತ್ತಿದ್ರು, ಗಮನ ನೀಡದ ಅಧಿಕಾರಿಗಳು. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.